ಹಲೋ ಡಿಯರ್ ಸ್ಟೂಡೆಂಟ್ಸ್, ಸೊ ವೆಲ್ಕಮ್ ಟು ಮ್ಯಾಥ್ ಗುರು ಕನ್ನಡ ಚಾನಲ್ಗೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತದ. ಎಕ್ಸಾಮ್ ಮುಗಿದಾಯ್ತು. ಈಗ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತಾ ಇದೀವಿ. ಇವತ್ತಿನ ಕ್ವಶನ್ ಪೇಪರ್ನ ಸೊ ಆಲ್ಮೋಸ್ಟ್ ಏನದಲ್ಲ ಸಿಂಪಲ್ ಕ್ವಶನ್ ಪೇಪರ್ ಬಂದಿತ್ತು. ಯಾರೆಲ್ಲ ನೀವು ಕರೆಕ್ಟ್ ಆಗಿ ಓದಿದಿರಲ್ಲ ಅವ್ರಿಗೆ ಈ ಕ್ವಶನ್ ಪೇಪರ್ ಮಾತ್ರ ಔಟ್ ಆಫ್ ಔಟ್ ಮಾಡುವಂತಹ ಚಾನ್ಸಸ್ ಏನದಪ್ಪ ಅಂತಂದ್ರೆ ಬಹಳ ಐತಿ. ಹೌದಾ? ಕೆಲವೊಂದು ಕ್ವಶನ್ಸ್ ನಿಮಗೆ ಡಿಫಿಕಲ್ಟಿ ಅನ್ಸಿರ್ಬೋದು. ಯಾಕೆ ಅನ್ಸಿರತ್ತಪ್ಪ ಅಂತಂದ್ರೆ MCQ ಕಡೆ ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟಿಲ್ದೆ ಇದ್ದಾಗ ಏನಾಗತ್ತಪ್ಪ ಅಂದ್ರೆ ಈ ಥಿಂಗ್ ಆಗಿರ್ತದ. ಓಕೆ, ಸೊ ಇವತ್ತು ನಾವು ಈ ಸೆಷನ್ ಅಲ್ಲಿ ಜಸ್ಟ್ ಏನ್ ಮಾಡ್ಲಿಕ್ಕತ್ತೀವಪ್ಪ ಅಂತಂದ್ರೆ MCQ ಪಾರ್ಟ್ ಆಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್ ಬಗ್ಗೆ ಏನ್ ಮಾಡ್ಲಿಕ್ಕತ್ತೀವಿ ಡಿಸ್ಕಷನ್. ಹೌದಾ? ಸೊ ಫಸ್ಟ್ ಎಕ್ಸಾಂಪಲ್ ನೋಡ್ರಿ. ಸೊ ಇಫ್ ಅ ರಿಲೇಷನ್ ಆರ್ ಇನ್ ದ ಸೆಟ್ 1 2 3 ವಿ ಡಿಫೈನ್ಡ್ ಆರ್ ಈಕ್ವಲ್ ಟು ಏನದಪ್ಪ ಅಂದ್ರೆ 1, 1 2, 2. ಹೌದಾ? ಸೊ ನಮಗೆ ಆಲ್ರೆಡಿ ಗೊತ್ತದೆ ಈಗ. ಸೊ 1, 1 2, 2 3, 3 ಪ್ರೆಸೆಂಟ್ ಇತ್ತಪ್ಪ ಅಂದ್ರೆ ಏನಾಗ್ತೈತಿ ರಿಫ್ಲೆಕ್ಸಿವ್ ಆಗೇ ಆಗ್ತಿತ್ತು. ಬಟ್ ರಿಫ್ಲೆಕ್ಸಿವ್ ಬಗ್ಗೆ ಇಲ್ಲಿ ಕ್ವಶನ್ ಆನ್ಸರ್ ಒಳಗಡೆ ಏನು ಇಲ್ಲಪ್ಪ ಅಂತಂದ್ರೆ ಡೆಫಿನೆಟ್ಲಿ ರಿಫ್ಲೆಕ್ಸಿವ್ ಬಗ್ಗೆ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಈಗ ಸಿಮೆಟ್ರಿಕ್ ಬಗ್ಗೆ ವಿಚಾರ ಮಾಡಿದ್ರೆ ಡೆಫಿನೆಟ್ಲಿ ಆಗ್ತದ 1, 1 ಅದ್ರ ರಿವರ್ಸ್ ಇಮೇಜ್ 1, 1 ಇರ್ತದ. 2, 2 ಅದ್ರ ರಿವರ್ಸ್ ಇಮೇಜ್ 2, 2 ಐತಿ. ಹೌದಾ? ಇನ್ನ ಟ್ರಾನ್ಸಿಟಿವ್ ಬಗ್ಗೆ ವಿಚಾರ ಮಾಡಿದ್ರಪ್ಪ ಅಂತಂದ್ರೆ ಎ ಬಿ ಪ್ರೆಸೆಂಟ್ ಬಿ ಸಿ ಅನ್ನೋದು ಅಬ್ಸೆಂಟ್ ಐತಿ. ಸೊ ದೇರ್ ಫೋರ್ ನೀವು ಯು ಕ್ಯಾನ್ ಸೇ ದಟ್ ಡೈರೆಕ್ಟ್ಲಿ ಏನಾಗ್ಬೋದು ಟ್ರಾನ್ಸಿಟಿವ್ ಅಂತ ಹೇಳಿ. ಹೌದಾ? ಅಂದ್ರೆ ಏನು ಎ ಬಿ ಪ್ರೆಸೆಂಟ್ ಅದ, ಎ ಬಿ ಏನದಿ ಪ್ರೆಸೆಂಟ್ ಐತಿ, ಬಿ ಸಿ ಏನದಪ್ಪ ಅಂದ್ರೆ ಅಬ್ಸೆಂಟ್ ಐತಿ. ಸೊ ಅಬ್ಸೆಂಟ್ ಇರೋದ್ರಿಂದ ಏನಾಗ್ತಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಏನಾಗ್ತದೆ ಟ್ರಾನ್ಸಿಟಿವ್ ಆಗ್ತದೆ. ಸೊ ದೇರ್ ಫೋರ್ ಈ ಕ್ವಶನ್ ಏನ್ ಆನ್ಸರ್ ಆಗ್ತದೆ ಇಟ್ ಈಸ್ ಸಿಮೆಟ್ರಿಕ್ ಆಸ್ ವೆಲ್ ಆಸ್ ಇಟ್ ಈಸ್ ಟ್ರಾನ್ಸಿಟಿವ್ ಆಗ್ತದೆ. ಕ್ಲಿಯರ್ ಅದ? ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಓಕೆ, ಸೊ ನೆಕ್ಸ್ಟ್ ಕ್ವಶನ್ ದ ಡೊಮೇನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಇದಂತೂ ಡೈರೆಕ್ಟ್ ಆಗಿ ನಿಮ್ಗೆ ಗೊತ್ತದ. ಹೌದಾ? ಆರ್ ಬರ್ಬೋದು, ಇಲ್ಲ ಅಂತಂದ್ರೆ ಏನ್ ಬರೀತಾರೆ, ಇಲ್ಲಾಂದ್ರೆ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಓಕೆ, ನೆಕ್ಸ್ಟ್ ಏನಿದೆ, ಅ ಮ್ಯಾಟ್ರಿಕ್ಸ್ ಹ್ಯಾಸ್ 13 ಎಲಿಮೆಂಟ್ಸ್, ದ ನಂಬರ್ ಆಫ್ ಪಾಸಿಬಲ್ ಡಿಫರೆಂಟ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್. ಅಂದ್ರೆ ಏನು 13 ಎಲಿಮೆಂಟ್ಸ್ ಅದಾವ, ಅದರಿಂದ ನಾವು ಎಷ್ಟು ಮ್ಯಾಟ್ರಿಕ್ಸ್ ನ ರೆಡಿ ಮಾಡ್ಬೋದು ಅಂತ ಹೇಳಿ. ಎರಡು ಫಾರ್ಮ್ಯಾಟ್, ಒಂದು 13x1, ಒಂದು 13x1, ಇಲ್ಲೊಂದು ಏನಾಗ್ತದೆ 1x13. ಯಾಕಂದ್ರೆ ಆಡ್ ನಂಬರ್ ಇರೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಈ 13 ಎಲಿಮೆಂಟ್ ಇಂದ ನೀವೇನ್ ಮಾಡ್ಬೋದು, ಎರಡೇ ಮ್ಯಾಟ್ರಿಕ್ಸ್ ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಹೌದಾ? ಒಂದೇನಾಗತ್ತಪ್ಪ ಅಂತಂದ್ರೆ ಇಟ್ ಈಸ್ 13 ರೋ ಇರ್ಬೋದು, ಒಂದೇ ಕಾಲಮ್ ಇರ್ಬೋದು, ಇಲ್ಲ ಒಂದು ಕಾಲಮ್ ಇರ್ತದ 13 ರೋ ಇರ್ಬೋದು. ಹೌದಾ? ಸೊ ದೇರ್ ಫೋರ್ ಏನಾಗ್ತದೆ ಆನ್ಸರ್ ಇಟ್ ಈಸ್ 2 ಆನ್ಸರ್ ಆಗ್ತದೆ. ಓಕೆ ಫೈನ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ. ಸೊ ದೇರ್ ಫೋರ್ ಸೊ ಫಾರ್ ವಾಟ್ ಫಾರ್ ದ ಮ್ಯಾಟ್ರಿಕ್ಸ್ ಎ 5 0 0 5 ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಇಟ್. ಸೊ ನೀವು ಇದ್ರ ಅಡ್ಜಾಯಿಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೇಮ್ ಆಸ್ ಇಟ್ ಈಸ್ ವ್ಯಾಲ್ಯೂ ಬರ್ತದೆ. ಹೌದಾ? ಅದ್ರ ನೀವು ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗ್ತಪ್ಪ ಅಂತಂದ್ರೆ ಇಟ್ ಈಸ್ 5 0 ಇಟ್ ಈಸ್ 0 5. ದಿಸ್ ಇಸ್ ವಾಟ್ ವಿ ಹ್ಯಾವ್ ಅಡ್ಜಾಯಿಂಟ್ ಇದಾಗಿಬಿಡುತ್ತೆ. ಇಂಟರ್ಚೇಂಜಿಂಗ್ ಡೈನಗನಲ್, ಆಮೇಲೆ ನೆಗೆಟಿವ್ ಪ್ಲಸ್ ಇದ್ರೆ ಮೈನಸ್ ಮಾಡ್ಬೇಕು, ಯಾವುದು ನಾನ್ ಡೈಗನಲ್ ಎಲಿಮೆಂಟ್. ಬಟ್ ನಾನ್ ಡೈಗನಲ್ ಎಲಿಮೆಂಟ್ 0 ಇರೋದ್ರಿಂದ ಏನು ಕಿರಿಕಿರಿ ಇಲ್ಲ. ಹೌದಾ? ಸೊ ದೇರ್ ಫೋರ್ ಅದಕ್ಕೋಸ್ಕರ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನೀವು ಅದ್ರ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರು ಅದು ಆನ್ಸರ್ ಬಂದ್ಬಿಡ್ತದೆ ಈಗ. ಹೌದಾ? ಸೊ ದೇರ್ ಫೋರ್ ಆನ್ಸರ್ ಏನ್ ಬರ್ತದೆ ಇಟ್ ಈಸ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀರಿ. ಸೊ 5 0 0 ಇಟ್ ಈಸ್ 5 ವ್ಯಾಲ್ಯೂ ಎಷ್ಟು ಬಂತು, 5 into 5 it is 25 minus 0. So therefore you are getting what the value, it is 25 will be the answer. It is clear ada? Yes. In next question ಏನಪ್ಪಾ ಅಂದ್ರೆ ಡೆರಿವೇಟಿವ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಎಕ್ಸಿಸ್ಟ್ ಇನ್ ದ ಇಂಟರ್ವಲ್. ನಿಮಗೆ ಗೊತ್ತಿರಲಿ ಡೆರಿವೇಟಿವ್ ಅನ್ನೋ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಇಟ್ ಈಸ್ ಆಲ್ವೇಸ್ ಡಿಫೈನ್ಡ್ ಓವರ್ ಓಪನ್ ಇಂಟರ್ವಲ್. ಹೌದಾ? ಕೆಲವೊಬ್ರು ಏನ್ ಮಾಡಿರ್ತೀವಪ್ಪ ಅಂತಂದ್ರ ಈ ಸೈನ್ ಇನ್ವರ್ಸ್ ಎಕ್ಸ್ ಬಗ್ಗೆ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ರಿ. ಯಾಕಂದ್ರೆ ಸೈನ್ ಇನ್ವರ್ಸ್ ಎಕ್ಸ್ ಬಂದಪ್ಪ ಅಂದ್ರೆ ಅದ್ರ ಡೊಮೇನ್ ರೇಂಜ್ ಬಗ್ಗೆ ವಿಚಾರ ಮಾಡಿ -1 +1 ವಿಚಾರ ಮಾಡಿರ್ತೀರಿ, ಇಲ್ಲಾಂದ್ರೆ -π/2 ಹಿಡ್ಕೊಂಡು +π/2 ತನಕ. ಹೌದಾ? ಸೊ ದೇರ್ ಫೋರ್ ಇದ್ರ ಆನ್ಸರ್ ಏನಾಗ್ತಪ್ಪ ಅಂದ್ರೆ -1 ಹಿಡ್ಕೊಂಡು +1 ಏನಾಗ್ತತಿ ಇದ್ರದ ಆನ್ಸರ್ ಆಗ್ತದೆ. ಎಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ. ಸೊ ಇಫ್ x minus y equal to pi then dy by dx equal to, ಸೊ ಫೈಂಡ್ ಡೆರಿವೇಟಿವ್ ಅಂತ ಕೇಳ್ತಾರೆ. ಹೌದಾ? x ಅದ ಮೈನಸ್ y ಈಕ್ವಲ್ ಟು ಏನದ ಇಟ್ ಈಸ್ ಪೈ ಐತಿ. ಸೊ ದೇರ್ ಫಾರ್ ಪೈ ಮೀನ್ಸ್ ಇಟ್ ಇಸ್ ಅ ಕಾನ್ಸ್ಟೆಂಟ್. ನೋಡ್ರಿ ಇವತ್ತು ಪೈ ಡೇ ಅದ, ಅದ್ರಗೋಸ್ಕರ ಏನಾಗುತ್ತೆ ಪೈ ಅಂತ ಎಕ್ಸಾಂಪಲ್ ಬಂದೈತಿ. ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡೆರಿವೇಟಿವ್ ಆಫ್ ಎಕ್ಸ್ ಎಷ್ಟು ಬಂತು, ಇಟ್ ಈಸ್ 1 ಆಯ್ತು. ಸೊ ಡೆರಿವೇಟಿವ್ ಆಫ್ ಇಟ್ ಈಸ್ y ಏನ್ ಬಂತು, dy upon it is dx ಆಯ್ತು, ವಿಚ್ ಈಸ್ ಈಕ್ವಲ್ ಟು ಏನ್ ಬಂತು, ಡೆರಿವೇಟಿವ್ ಆಫ್ y ಇಟ್ ಈಸ್ 0. ಈ dy by dx ನ ನೀವು ಏನಾದ್ರೂ ಈ ಸೈಡ್ ಟ್ರಾನ್ಸ್ಫರ್ ಮಾಡಿದ್ರೆ ಅವಾಗ ಏನಾಗ್ತದೆ, dy upon dx is equals to it is 1 ಆಯ್ತು. ಕ್ಲಿಯರ್? ಎಸ್. ಸೊ ದೇರ್ ಫಾರ್ ಇಟ್ ಇಸ್ ವೆರಿ ಸಿಂಪಲ್ ಐತಿ. ಹೌದಾ? ಎಷ್ಟು ಬಂತ ವ್ಯಾಲ್ಯೂ, ಇಟ್ ಈಸ್ 1 ಆನ್ಸರ್ ಆಯ್ತು. ಇನ್ ನೆಕ್ಸ್ಟ್ ಏನದಪ್ಪ ಅಂತಂದ್ರೆ ಇಟ್ ಈಸ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಮಾಡ್ಯುಲಸ್ ಫಂಕ್ಷನ್. ನೀವು ಇಲ್ಲಿ ಕನ್ಫ್ಯೂಷನ್ ಏನ್ ಮಾಡ್ಕೊಳ್ತೀರಪ್ಪ ಅಂತಂದ್ರೆ ಡೆರಿವೇಟಿವ್ ಕೇಳಿದ್ರೆ ಅನ್ಕೊಂಡ್ಬಿಡ್ತೀವಿ.
ಅನ್ಕೊಂಡು ಅದನ್ನ ಡೈರೆಕ್ಟ್ ಆಗಿ ಏನ್ ಮಾಡ್ತೀರಿ ನಾಟ್ ಎಕ್ಸಿಸ್ಟ್ ಅಂತ ಹೇಳಿ ಬರ್ದ್ ಬಿಡ್ತೀರಿ. ಬಟ್ ಅವ್ನು ಕೇಳಿದ್ದೇನ ವ್ಯಾಲ್ಯೂ ಆಫ್ ಯುವರ್ ಫಂಕ್ಷನ್. ಹೌದಾ ನಿಮ್ಗೆ ಗೊತ್ತಿರಬೇಕು. ಸೊ ಮಾಡ್ಯುಲಸ್ ವ್ಯಾಲ್ಯೂ ಹೆಂಗಿರ್ತಪ್ಪ ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. ಹಾ ಸೊ ಮಾಡ್ಯುಲಸ್ ವ್ಯಾಲ್ಯೂ ಅದ್ರದ್ದು ಗ್ರಾಫ್ ಹೆಂಗ್ ಬರ್ತದೆ ನಿಮ್ಗೆ ಗೊತ್ತಿರ್ಬೇಕಲ್ಲ ನಿಮ್ಗೆ. ಹಾ ಸೊ ಗ್ರಾಫ್ ನೋಡಿದ್ರಿ ಮಾಡ್ಯುಲಸ್ ಎಸ್. ಸೊ ನೀವು ಗ್ರಾಫ್ ನೋಡಿದ್ರಪ್ಪ ಅಂತಂದ್ರೆ ಕರೆಕ್ಟ್ ಆಗಿ ಏನಾಗ್ತತಿ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಹೌದಾ ಸೊ ಮಾಡ್ಯುಲಸ್ ಫಂಕ್ಷನ್ ಗ್ರಾಫ್ ಹೆಂಗಾಗ್ತದ ಈ ತರ ಗ್ರಾಫ್ ಇರ್ತತಿ ವಿ ಶೇಪ್ ಒಳಗಡೆ. ಹೌದಾ ಸೊ ಈ ಸೈಡ್ ಇನ್ಕ್ರೀಸ್ ಆಕೋತ ಹೊಂಟಿರ್ತಿ, ಈ ಸೈಡ್ ಇನ್ಕ್ರೀಸ್ ಆಕೋತ ಹೊಂಟೈತಿ. ಹೌದಾ ಅದಕ್ಕಂದ್ರೆ ಇದಕ್ಕೇನಾಗಿಲ್ಲ ಮ್ಯಾಕ್ಸಿಮಮ್ ವ್ಯಾಲ್ಯೂ ನಂಗಿಲ್ಲ ಎಕ್ಸಿಸ್ಟ್ ಆಗಂಗಿಲ್ಲ. ಅದಕ್ಕೋಸ್ಕರ ಏನಾಗ್ತದೆ ಮಿನಿಮಮ್ ವ್ಯಾಲ್ಯೂ. ಮಿನಿಮಮ್ ವ್ಯಾಲ್ಯೂ ಎಷ್ಟದ 0 ಏನಾಗ್ತತಿ ಮಿನಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತದೆ. ಕ್ಲಿಯರ್ ಐತಿ ಎಸ್. ನೀವು ಇದನ್ನ ತಪ್ಪು ಬರ್ದಿರಿ ಆಲ್ಮೋಸ್ಟ್. ಯಾಕಪ್ಪ ಅಂತಂದ್ರೆ ಅದ್ರ ಡೆರಿವೇಟಿವ್ ಬಗ್ಗೆ ವಿಚಾರ ಮಾಡಿರ್ತೀರಿ. ವಿಚಾರ ಮಾಡಿ ಏನಾಗ್ತದಪ್ಪ ಅಂತಂದ್ರೆ ಡೆಫಿನೆಟ್ ನೀವು ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳಿ ಆನ್ಸರ್ ಹಾಕಿರ್ತೀರಿ ಆಲ್ಮೋಸ್ಟ್. ಹೌದಾ ಆದ್ರೆ ಯಾರು ಕರೆಕ್ಟ್ ಆಗಿ ಆನ್ಸರ್ ಹಾಕಿರ್ಲ ವೆರಿ ಗುಡ್, ಅದ್ರ ಡೌಟ್ ಇಲ್ಲ. ಸೊ ನೆಕ್ಸ್ಟ್ ದ ಸ್ಟೇಟ್ಮೆಂಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅದ. ಸೊ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅದ. ನೀವು ಗ್ರಾಫ್ ಹಾಕಿ ನೋಡಿರಪ್ಪ ಅಂತಂದ್ರೆ ಏನಾಗ್ತತಿ ಗ್ರಾಫ್ ಇಟ್ ಈಸ್ ಇನ್ ದ ಲೈಕ್ ಪ್ಯಾರಾಬೋಲ್. ಹೌದಾ ಎಕ್ಸಾಕ್ಟ್ಲಿ 0 ಒಳಗೆ ಹೋಗ್ತದ. 0 ಒಳಗಿಂದ ಪಾಸ್ ಆಗಿ ಏನಾಗ್ತದಪ್ಪ ಅಂತಂದ್ರೆ ಓಕೆ ದಿಸ್ ಇಸ್ ವಾಟ್ ವಿ ಪ್ಯಾರಾಬೋಲಾ. ಹೌದಾ ಅಂದ್ರೆ ಏನಾಯ್ತು ಈ ಪಾರ್ಟ್ ಏನದಲ್ಲ ನೆಗೆಟಿವ್ ಸೈಡ್ ಐತಿ, ಈ ಪಾರ್ಟ್ ಏನದ ಪಾಸಿಟಿವ್ ಸೈಡ್ ಐತಿ. ಹಾಗಾದ್ರೆ ವಿಚಾರ ಮಾಡ್ರಿ 0 ಟು ಇನ್ಫಿನಿಟಿ ಯಾವ ಪಾರ್ಟ್ ಒಳಗೆ ಕೇಳೋಣ 0 ಹಿಡ್ಕೊಂಡು ಇನ್ಫಿನಿಟಿ ಈ ಪಾರ್ಟ್ ಒಳಗೆ ಕೇಳಕದ. ಹೌದಾ ಹಾಗಾದ್ರೆ ಈ ಪಾರ್ಟ್ ಒಳಗೆ ಏನಾಗ್ತದ ಫಂಕ್ಷನ್ ಆಗ್ತದ ಇಟ್ ಈಸ್ ಇನ್ಕ್ರೀಸ್ ಆಕೋತ ಹೋಗ್ತದೆ. ಹಾಗಾದ್ರೆ ಇಲ್ಲಿ ಕೊಟ್ಟ ನೋಡ್ರಿ ದ ಡಿಕ್ರೀಸ್ ಇನ್ ದ ಇಂಟರ್ವಲ್ 0 ಟು ಇನ್ಫಿನಿಟಿ ಅಂದ್ರೆ ಏನಾಯ್ತು ಈ ಫಸ್ಟ್ ಸ್ಟೇಟ್ಮೆಂಟ್ ಏನದಲ್ಲ ರಾಂಗ್ ಐತಿ. ಆಯ್ತಾ ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ಎನಿ ಆಫ್ ದಿ ಫಂಕ್ಷನ್ y equal to f of x is decreasing dy upon dx is less than ಏನದ 0. ಡೆಫಿನೆಟ್ಲಿ ಯಾಕಪ್ಪ ಅಂತಂದ್ರೆ ನಾವು ಫಸ್ಟ್ ಆರ್ಡರ್ ಡೆರಿವೇಟಿವ್ ಟೆಸ್ಟ್ ಒಳಗಡೆ ಕನ್ಕ್ಲೂಡ್ ಏನ್ ಮಾಡ್ತೀವಿ f dash of x value x value ಗ್ರೇಟರ್ ದನ್ 0 ಬಂದ್ರೆ ಇನ್ಕ್ರೀಸ್ ಆಗ್ತದ. ಅದ ಏನಾಗ್ತದಪ್ಪ ಅಂದ್ರೆ f dash of x value ಇಟ್ ಇಸ್ ಲೆಸ್ ದನ್ 0 ಬಂದ್ರೆ ಏನಾಗ್ತದ ಡಿಕ್ರೀಸ್. ಈ f dash of ಜಾಗದಾಗ ಏನ್ ಬರ್ತಾನ dy upon dx ವ್ಯಾಲ್ಯೂ ಐತಿ. ಹೌದಾ ಸೊ ದೇರ್ ಫೋರ್ ಹಂಗಾರೆ ಆಗ್ತದ ಸೆಕೆಂಡ್ ಏನಾಗ್ತದಲ್ಲ ಇದು ಕರೆಕ್ಟ್ ಆಗ್ತದೆ. ಹಾಗಾದ್ರೆ ಫಸ್ಟ್ ತಪ್ಪೈತಿ ಸೆಕೆಂಡ್ ಏನದ ಕರೆಕ್ಟ್ ಐತಿ. ಹಾಗಾದ್ರೆ ಏನಾಗ್ತದೆ ಇಲ್ಲಿ ಸೊ ಸ್ಟೇಟ್ಮೆಂಟ್ 1 is ಫಾಲ್ಸ್ ಅಂಡ್ ಸ್ಟೇಟ್ಮೆಂಟ್ 2 is ಟ್ರೂ ಅಂತ ಹೇಳಿ. ಸೊ ದೇರ್ ಫೋರ್ ಡಿ ಆಪ್ಷನ್ ಏನಾಗ್ತದೆ ಒಳಗಡೆ ಕರೆಕ್ಟ್ ಆಗ್ತದೆ. ಕ್ಲಿಯರ್ ಐತಿ ಎಸ್. ನೆಕ್ಸ್ಟ್ so the antiderivative of 1 divided by x into square root of x square minus 1. antiderivative ಅಂದ್ರೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಏನು ಇಂಟಗ್ರೇಷನ್ ಆಫ್ ಅಂತ ಕೇಳಕತ್ತಾನ ಅಷ್ಟೇ. ಹೌದಾ ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನದ ಇಟ್ ಈಸ್ ಮೈನಸ್ ಕೋಸೆಕ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ ಅಂತ ಹೇಳಿ. ಹೌದಾ ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ಇಂಟಗ್ರೇಷನ್ ಮೈನಸ್ ಪೈ ಬೈ ಟು ಹಿಡ್ಕೊಂಡು ಪ್ಲಸ್ ಪೈ ಬೈ ಟು. ಸೊ ಸೈನ್ ಎಕ್ಸ್ ಫಂಕ್ಷನ್ ಐತಿ ಇದೊಂದು ಪ್ರಾಪರ್ಟಿ ಅದ ಏನಂತ ಹೇಳಿ ಮೈನಸ್ ಎ ಹಿಡ್ಕೊಂಡ ಪ್ಲಸ್ ಎ ತನಕ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಈ ಪ್ರಾಪರ್ಟಿ ನಿಮಗೆ ನೆನಪಿರ್ಬೇಕು. ಹಾ ಸೊ ಪ್ಲಸ್ ಎ ತನಕ ಈ ಪ್ರಾಪರ್ಟಿ ವ್ಯಾಲ್ಯೂ ಏನಾಗ್ತದೆ ಔಟ್ಪುಟ್ ಒಂದ್ ವ್ಯಾಲ್ಯೂ ಏನಾಗ್ತದೆ ಫಂಕ್ಷನ್ ಬರ್ತದೆ, ಇನ್ನೊಂದ್ ವ್ಯಾಲ್ಯೂ ಏನಾಗ್ತದೆ 0 ಆಗ್ತದೆ. 0 ಯಾವಾಗ ಬರ್ತದಪ್ಪ ಅಂತಂದ್ರೆ ಈ ಫಂಕ್ಷನ್ ಆಡ್ ಫಂಕ್ಷನ್ ಇರಬೇಕು. ಅಂದ್ರೆ ನೀವು ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ ಟು ಏನ್ ಬರ್ಬೇಕು ಎಫ್ ಆಫ್ ಎಕ್ಸ್ ಬರ್ಬೇಕು. ಇದು ಬಂತಪ್ಪ ಅಂತಂದ್ರೆ ಏನಾಗ್ತದೆ ಮೈನಸ್ ಎಕ್ಸ್ ಬರ್ಬೇಕು. ಹೌದಾ ಸಾರಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನಾಗ್ತದೆ ಮೈನಸ್ ಎಕ್ಸ್ ಈಕ್ವಲ್ ಟು f of x equal to it is f of minus x equal to ಏನಾಗಬೇಕು ಮೈನಸ್ ಎಫ್ ಆಫ್ ಎಕ್ಸ್ ಬರಬೇಕು. ಇದು ಬಂತಲ್ಲ ಆಡ್ ಫಂಕ್ಷನ್ ಆಗ್ತದೆ ಅವಾಗ ಏನಾಗ್ತದಪ್ಪ ಅಂದ್ರೆ 0 ಆನ್ಸರ್ ಬರ್ತದೆ. ಇಲ್ಲಿ ಸೈನ್ ಎಕ್ಸ್ ಏನದಪ್ಪ ಅಂದ್ರೆ ಆಡ್ ಫಂಕ್ಷನ್ ಇರೋದ್ರಿಂದ ಅದ್ರ ಮೇಲೆ ಪವರ್ ಏನೈತಿ 7 ಐತಿ, ಅದು ಏನಾಗ್ತದೆ ಆಡ್ ವ್ಯಾಲ್ಯೂ ಬರ್ತದೆ. ಅದಕ್ಕೋಸ್ಕರ ಇದು ಡೈರೆಕ್ಟ್ ಆಗಿ ಆನ್ಸರ್ ಏನಾಗ್ತದೆ 0 ಆಗ್ತದೆ. ಹೌದಾ ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೊ 11 ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ಯಾರ ಅಷ್ಟೇ. ಹೌದಾ ಸೊ ಇಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದ್ದೇನು ಲ್ಯಾಂಡಾ ಅಂದ್ರೆ ಏನು ವೆಕ್ಟರ್ ಎ ಅಂದ್ರೆ ಏನು. ಸೊ ಎ ಅಂದ್ರೆ ನಾನ್ ಜೀರೋ ವೆಕ್ಟರ್ ಐತಿ, ಲ್ಯಾಂಡಾ ಈಸ್ ನಾನ್ ಜೀರೋ ಸ್ಕೇಲರ್ ಒಂದು ನಂಬರ್ ಐತಿ ಅಷ್ಟೇ. ಹೌದಾ ಆ ನಂಬರ್ ಏನ್ ಮಾಡ್ಯಾರ ಈ ವೆಕ್ಟರ್ ಜೋಡಿ ಮಲ್ಟಿಪ್ಲೈ ಮಾಡ್ಯಾರ ಎದ್ರೊಡೆ ಲ್ಯಾಂಡಾ ಇಂಟು ವೆಕ್ಟರ್ ಎ. ಅವ್ ಇಬ್ಬರನ್ನು ಮಲ್ಟಿಪ್ಲೈ ಮಾಡಿದ್ಮೇಲೆ ಲ್ಯಾಂಡಾ ಇಂಟು ವೆಕ್ಟರ್ ಎ ಮಾಡಿದ್ಮೇಲೆ ಇದೊಂದು ಏನಾಗ್ತದೆ ಯೂನಿಟ್ ವೆಕ್ಟರ್ ಆಗ್ತದೆ. ಹಂಗಾದ್ರೆ ಯೂನಿಟ್ ವೆಕ್ಟರ್ ಆಗೈತಪ್ಪ ಅಂತಂದ್ರೆ ಅದ್ರ ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂ ಎಷ್ಟಿರ್ತದೆ ಇಟ್ ಇಸ್ ಆಲ್ವೇಸ್ ಈಕ್ವಲ್ ಟು ಏನಾಗ್ತದೆ 1 ಆಗ್ತದೆ. ಕ್ಲಿಯರ್ ಹಂಗಾದ್ರೆ ಬೈ ದ ಪ್ರಾಪರ್ಟಿ ಆಫ್ ಮ್ಯಾಗ್ನಿಟ್ಯೂಡ್ ವಾಟ್ ವಿ ಕ್ಯಾನ್ ರೈಟ್ ಲ್ಯಾಂಡಾ ಇಂಟು ಇಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಏನ್ ಅಂತ ಬರೀಬಹುದು ಎ ಅಂತ ಹೇಳಿ ಈಕ್ವಲ್ ಏನದ 1 ಅಂತ ಹೇಳಿ. ಸೊ ದೇರ್ ಫೋರ್ ಇಟ್ ಈಸ್ ಸಿಂಪಲ್ ಆಗಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂತ ಏನ್ ಬರೀಬಹುದು ಎ ಅಂತ ಹೇಳಿ. ಹಾಗಾದ್ರೆ ಎ ಈಕ್ವಲ್ ಎಷ್ಟು ಬಂತು 1 ಡಿವೈಡೆಡ್ ಬೈ ಇಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂತ ಬರೀಬಹುದು. ಎಸ್ ಸೊ ದಿಸ್ ಇಸ್ ವಾಟ್ ವಿ ಇಟ್ಸ್ ಆನ್ಸರ್ ಅಂದ್ರೆ ಆನ್ಸರ್ ಏನಾಗ್ತದೆ ಡಿ ಆನ್ಸರ್ ಆಗ್ತದೆ. ಹೌದಾ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ ದ ಪೊಸಿಷನ್ ವೆಕ್ಟರ್ ಆಫ್ ದಿ ಮಿಡ್ ಪಾಯಿಂಟ್. ವೆರಿ ಈಸಿ ಕ್ವಶನ್ ಕೇಳ್ಬಿಟ್ಟಾನ ಈಗ. ಹೌದಾ ಪೊಸಿಷನ್ ವೆಕ್ಟರ್ ಆಫ್ ದಿ ಮಿಡ್ ಪಾಯಿಂಟ್ ಬಗ್ಗೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ತದೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿ. ಹೌದಾ ಸೊ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ ಬೈ ದ ಫಾರ್ಮುಲಾ x1 plus x2 divided by 2 y1 plus y2 divided by 2 z1 plus z2 divided by 2 ಮುಗಿದೋಯ್ತು ಕೆಲಸ. ಸೊ 2 plus 4 it is 6 ಆಯ್ತು. ಹೌದಾ ಸೊ 2 plus 4 ಏನದಲ್ಲ ಏನ್ ಬಂತು ಇಟ್ ಇಸ್ 6 ಆಯ್ತು. 6 plus
6 divided by 2 ಎಷ್ಟು ಬಂತು 3 ಬಂತು ಹೌದಾ ಇಲ್ಲಿ 3 ಐತಿ ಇಲ್ಲಿ ಕೂಡ ಏನದ ಬಿ ಆಪ್ಷನ್ ಒಳಗೂ 3 ಅದ ಇನ್ ನೆಕ್ಸ್ಟ್ ಮತ್ತೊಂದು ಚೆಕ್ ಮಾಡ್ರಿ 3 plus 1 ಸೊ 3 plus 1 ಎಷ್ಟು ಬಂತು 4 4 divided by 2 ಎಷ್ಟಾಯ್ತು 2 ಆಯ್ತು ಆಪ್ಷನ್ ಎ ಒಳಗೂ 2 ಅದ ಆಪ್ಷನ್ ಬಿ ಒಳಗಿನದ ಅಲ್ಲಿ ಕೂಡ 2 ಐತಿ ಹೌದಾ ನೆಕ್ಸ್ಟ್ 4 4 ಪ್ಲಸ್ ಮೈನಸ್ 2 ಎಷ್ಟು ಬಂತು 2 ಬಂತು ಸೊ 2 divided by 2 ಎಷ್ಟಾಯ್ತು 1 ಬಂತು ಸೊ ದೇರ್ ಫೋರ್ ಆಪ್ಷನ್ ಏನಾಗ್ತತಿ ಇಟ್ ಈಸ್ ಎ ಆಪ್ಷನ್ ಏನಾಗ್ತತಿ ಕರೆಕ್ಟ್ ಆಗಿ ನಿಮ್ಗೆ ಆನ್ಸರ್ ಸಿಗ್ತದೆ ಹೌದಾ ಇನ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನೊಂದು ಕ್ವಶನ್ ನೋಡಿ ಏನದ ಇಲ್ಲಿ ದ ಡೈರೆಕ್ಷನ್ ರೇಷಿಯೋಸ್ ಆಫ್ ಎಕ್ಸ್ ಆಕ್ಸಿಸ್ ಸೊ ಯೂಶುವಲ್ ಆಗಿ ಏನ್ ಬರೀತಿದ್ರು 1 0 0 ಬರೀತಿದ್ರು ಇದ್ರೊಳಗೆ ಸ್ವಲ್ಪ ಏನ್ ಮಾಡ್ಯಾರ ಚೇಂಜ್ ಮಾಡ್ಯಾರ ಅಷ್ಟೇ k0 0 ಅಂತ ಹೇಳಿ ವ್ಯಾಲ್ಯೂ ಕೊಟ್ಟಾರ ಅಷ್ಟೇ ಹೌದಾ ಸೊ ದಿಸ್ ವಾಟ್ ವೇವ್ ಇಟ್ಸ್ ವ್ಯಾಲ್ಯೂ ನೆಕ್ಸ್ಟ್ ದ ಪ್ರೊಬಾಬಿಲಿಟಿ ಆಫ್ obtaining the even prime number on each die when a pair of die is rolled ಅಂತ ಹೇಳಿ ಹೌದಾ ಇವನ್ ಪ್ರೈಮ್ ನಂಬರ್ ಅಂತ ಹೇಳಿ ಇವನ್ ಪ್ರೈಮ್ ನಂಬರ್ ಸೊ ಇವನ್ ಅದ ಪ್ರೈಮ್ ನಂಬರ್ ಐತಿ ಹಾಗಾದ್ರೆ ಇವನ್ ಪ್ರೈಮ್ ನಂಬರ್ ಯಾವ್ದು ಅದ ಓನ್ಲಿ 2 ಅಷ್ಟೇ ಹೌದಾ ಎಸ್ ಹಾಗಾದ್ರೆ ಏನ್ ಬರ್ಬೇಕು ಆ ತರ ಬರುವಂತದ ಸಾಧ್ಯತೆ ಎಷ್ಟು ಐತೆ ಅಂತ ಹೇಳಿ ಕೇಳಾಕತ್ತಾರ ಹೌದಾ ಸೊ ದೇರ್ ಫೋರ್ ಎಷ್ಟು ಬಂತ ವ್ಯಾಲ್ಯೂ ಇಟ್ ಈಸ್ 1 divided by 36 ಬಂತು ಹೌದಾ ಇಫ್ ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ವಿತ್ probability ಆಫ್ ಎ ಆಮೇಲೆ probability equal to 0.6 ಅಂತ ಹೌದಾ ಹಾಗಾದ್ರೆ probability ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟಾಗ್ತದೆ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ ಮುಗಿದೋಯ್ತು ಕೆಲಸ ಎಷ್ಟು ಬಂತು 0.12 ಅಂತ ಹೌದಾ ನೆಕ್ಸ್ಟ್ ಆಪ್ಷನ್ ನೋಡ್ರಿ ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಅದ ಸೊ ಫೈಂಡ್ ದ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ mod x ಸೊ mod x ಏನದ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಎಷ್ಟಾಗ್ತದೆ ಮೈನಸ್ ರೈಟ್ ಲೆಫ್ಟ್ ಸೈಡ್ ಇಂದ ದ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂದ್ರೆ ಯಾವ ಪಾಯಿಂಟ್ ಒಳಗಡೆ ವ್ಯಾಲ್ಯೂ ಮಿನಿಮಮ್ ಆಗಂಗಿಲ್ಲ ಮ್ಯಾಕ್ಸಿಮಮ್ ಆಗಂಗಿಲ್ಲ ಅದು ಯಾವ ಜಾಗ ಆಗ್ತದೆ 0 ಅನ್ನೋ ಜಾಗದೊಳಗೆ ಹೌದಾ ದೇರ್ ಫೋರ್ ದ ಡಿಗ್ರಿ ಅಂಡ್ ದ ಈಕ್ವೇಶನ್ ಡಿಗ್ರಿ ಆಮೇಲೆ ಆರ್ಡರ್ ಕೊಟ್ಟನ m ಪ್ಲಸ್ n ಅಂತ ಏನ್ ವ್ಯಾಲ್ಯೂ ಎಷ್ಟು ಬರ್ತದೆ ಇದರ ಆರ್ಡರ್ ಎಷ್ಟು ಅದ 2 ಅದ ಡಿಗ್ರಿ ಎಷ್ಟು ಬಂತು 1 ಬಂತು 2 plus 1 ಎಷ್ಟು ಆಗ್ತದೆ 3 ಆಗ್ತದೆ ಸೊ ಐ ಡಾಟ್ ವೈ ನೆಕ್ಸ್ಟ್ ಕ್ವಶನ್ ನೋಡ್ರಿ ಐ ಡಾಟ್ ಐ ಏನದು 1 ಐತಿ ಜೆ ಡಾಟ್ ಜೆ ಏನದು 1 ಅದ ಸೊ 1 plus 1 ಎಷ್ಟಾಯ್ತು ಇಟ್ ಇಸ್ 2 ಬಂತು ಹೌದಾ ಅಂಡ್ ನೆಕ್ಸ್ಟ್ 20th ಕ್ವಶನ್ ಎಫ್ ಇಸ್ ಅನ್ ಇವೆಂಟ್ ಸ್ಯಾಂಪಲ್ ಸ್ಪೇಸ್ ಆಮೇಲೆ ಎಸ್ ಅದ ದೆನ್ ಪ್ರೊಬಾಬಿಲಿಟಿ ಆಫ್ ಎಸ್ ಬೈ ಎಫ್ ಎಷ್ಟಾಗ್ತದೆ 1 ಆನ್ಸರ್ ಆಗ್ತದೆ ಸೊ ದಿಸ್ ವಾಟ್ ವೇವ್ ಇಟ್ಸ್ ಅ ಆನ್ಸರ್ ಹಾ ಸೊ ಈ ಸಲದ ಕ್ವಶನ್ ಪೇಪರ್ ಏನಿತ್ತಲ್ಲ ಸೊ ಸಿಂಪಲ್ ಆಗಿರೋ ಕ್ವಶನ್ ಪೇಪರ್ ಬಂದತಿ ಅಲ್ಲಿ ಹೋಪ್ ಎಲ್ಲರೂ ಚಲೋದಂಗೆ ಕ್ವಶನ್ ಪೇಪರ್ ಬರ್ದಿರಿ ಅನ್ಕೊಳ್ತೀನಿ ಎಲ್ಲರೂ ಔಟ್ ಮಾಡ್ರಿ ಇನ್ ನೆಕ್ಸ್ಟ್ ಕ್ವಶನ್ ಪೇಪರ್ ಯಾವ್ದದ ನೆಕ್ಸ್ಟ್ ಪೇಪರ್ ಯಾವ್ದದ ಬಯಾಲಜಿ ಅದ ಅದನ್ನು ಚೆನ್ನಾಗಿ ಓದ್ರಿ ಹೌದಾ ಸೊ ಓದಿ ಅದನ್ನು ಕೂಡ ಚಲೋ ಮಾರ್ಕ್ಸ್ ತಗೊಂಡು ಚಲೋದಂಗೆ ರಿಸಲ್ಟ್ ಮಾಡ್ಕೊಡ್ರಿ ಓಕೆ ಸೊ ಆಲ್ ದ ಬೆಸ್ಟ್ ಆಲ್ ಆಫ್ ಯು ಥ್ಯಾಂಕ್ ಯು ಗೈಸ್